ಬಾಲರಾಮನ ಮೂರ್ತಿಯನ್ನು ಕೆತ್ತೋದಕ್ಕೆ ಫೈನಲ್ ರೌಂಡಿಗೆ ಆಯ್ಕೆಯಾಗಿದ್ದು 3 ಮಂದಿ ಶಿಲ್ಪಿಗಳು. ಅದರಲ್ಲಿ ಅರುಣ್ ಯೋಗಿರಾಜ್ ಕೂಡ ಒಬ್ಬರು, ಅವ್ರದ್ದು ಸೆಲೆಕ್ಟ್ ಆಗಿದೆ. ಇನ್ನಿಬ್ಬರದು ಆ ರಾಮಲಲ್ಲನ ಮೂರ್ತಿಗೆ ಸಂಬಂಧಿಸಿದಂತೆಯೂ ಕೂಡ ಫೋಟೋಗಳು ಈಗ ಲಭ್ಯ ಆಗ್ತಾ ಇದೆ. ಅದರಲ್ಲಿ ಒಬ್ಬರು ಕನ್ನಡಿಗರು, ಉತ್ತರ ಕನ್ನಡ ಜಿಲ್ಲೆಯವರು ಗಣೇಶ್ ಭಟ್. ಅವರ ಕೆತ್ತನೆಯ ಕಲ್ಪನೆ ಯಾವ ರೀತಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತೊಬ್ಬರು ರಾಜಸ್ಥಾನದ ಶಿಲ್ಪಿ, ಆ ಫೋಟೋ ಕೂಡ ಈಗ ಲಭ್ಯ ಆಗಿದೆ. ಒಟ್ಟು 3 ಮೂರ್ತಿಗಳು, ಬಾಲರಾಮನ 3 ಮೂರ್ತಿಗಳು. ಅದರಲ್ಲಿ ಒಂದು ಗರ್ಭಗುಡಿ ಸೇರಿದೆ. ಇನ್ನೆರಡು ಮೂರ್ತಿಗಳು ಏನಿದಾವೆ, ಗರ್ಭಗುಡಿ ಸೇರಿ ಅದು ದೇವರಾಗಿದೆ, ಅಂದರೆ ಪ್ರಾಣ ಪ್ರತಿಷ್ಠೆಯ ಕಾರಣಕ್ಕಾಗಿ. ಇನ್ನೆರಡು ಮೂರ್ತಿಗಳು ಏನಿದಾವೆ, ವಿಗ್ರಹಗಳೇನಿದಾವೆ, ಅವುಗಳನ್ನು ಈ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲೇ ಇರಿಸಲಾಗತ್ತೆ, ಬೇರೆ ಬೇರೆ ಜಾಗದಲ್ಲಿ ಇರಿಸಲಾಗತ್ತೆ. ಪೂಜೆ ಇರೋದಿಲ್ಲ, ಆರಾಧನೆ ಇರೋದಿಲ್ಲ, ಆದರೆ ಅದನ್ನ ಅಲಂಕಾರವಾಗಿ ಇಡಲಾಗತ್ತೆ. ಆ 2 ಮೂರ್ತಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇಂದು ಈ ಕಡೆಗೆ ಕಪ್ಪು ಬಣ್ಣದ ಮೂರ್ತಿ ಏನಿದೆ, ಕೃಷ್ಣಶಿಲೆಯಲ್ಲಿ ಕೆತ್ತಲಾಗಿರುವಂಥ ಮೂರ್ತಿ ಏನಿದೆ, ಅದು ಗಣೇಶ್ ಭಟ್ ಅವರು ಕೆತ್ತಿರುವಂಥ ಮೂರ್ತಿ. ಹೊಯ್ಸಳ ಶೈಲಿಯಲ್ಲಿದೆ. ಕರ್ನಾಟಕದ ಹೊಯ್ಸಳರ ಶೈಲಿಯಲ್ಲೇ ಈ ಮೂರ್ತಿಯನ್ನು ಕೂಡ ಕೆತ್ತಲಾಗಿದೆ. ಅರುಣ್ ಯೋಗಿರಾಜ್ ಅವರ ಮೂರ್ತಿಗೂ ಈ ಮೂರ್ತಿಗೂ ಒಂದು ಸ್ವಲ್ಪ ಸಿಮಿಲ್ಯಾರಿಟಿ ಇದೆ, ಹೋಲಿಕೆ ಕಾಣಿಸ್ತಾ ಇದೆ, ನೀವು ಗಮನಿಸ್ತಾ ಇದ್ರಿ. ಕಾರಣ ಇಬ್ಬರೂ ಕೂಡ ಕರ್ನಾಟಕದವರೇ ಮತ್ತು ಇಬ್ಬರೂ ಕೂಡ ಹೊಯ್ಸಳ ಶೈಲಿಯಲ್ಲೇ ಮೂರ್ತಿಯನ್ನು ಕೆತ್ತಿರೋದ್ರಿಂದ. ಇದು ಗಣೇಶ್ ಭಟ್ ಅವ್ರದ್ದು ಕಪ್ಪು ಬಣ್ಣದ ಕೃಷ್ಣಶಿಲೆಯಲ್ಲಿ ಕೆತ್ತಲಾಗಿರುವಂಥ ಮೂರ್ತಿ, ಗಣೇಶ್ ಭಟ್ ಅವರು ಕೆತ್ತಿರುವಂಥ ಮೂರ್ತಿ. ಅದರಲ್ಲೂ ಕೂಡ ದಶಾವತಾರದ ಕಲ್ಪನೆಯನ್ನು ಕೆತ್ತಲಾಗಿದೆ. ಜೊತೆಗೆ ಮೂರ್ತಿಯ ಕಾಲಿನ ಭಾಗದಲ್ಲಿ ಅಥವಾ ಪಾದ ಭಾಗದಲ್ಲಿ ಹನುಮಂತ, ಅದರ ಜೊತೆಗೆ ಗರುಡ, ಈ 2 ಮೂರ್ತಿಗಳನ್ನು ಕೂಡ ನೀವು ಕಾಣಬಹುದು. ಸೊ ಅಲ್ಲಿಗೆ ಆ 2 ಮೂರ್ತಿಗಳಿಗೆ ಹೋಲಿಕೆ ಇದೆ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಗಣೇಶ್ ಭಟ್ ಅವರು ಕೆತ್ತಿರುವಂಥ ಮೂರ್ತಿಯು ಕೂಡ. ಮತ್ತೊಂದು ನೀವು ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದು ಆ ಬಿಳಿ ಬಣ್ಣದ ಮೂರ್ತಿ, ಇದು ಅಮೃತ ಶಿಲೆಯಲ್ಲಿ ಕೆತ್ತಲಾಗಿರುವಂಥ ಮೂರ್ತಿ. ಅದು ಪಾಂಡೆ ಅಂತ ಅವರು ರಾಜಸ್ಥಾನದವರು ಕೆತ್ತಿದ್ದಾರೆ. ಬಟ್ ನಮಗೆ ಈ ದಕ್ಷಿಣ ಭಾರತದವರಿಗೆ ಬಿಳಿ ಬಣ್ಣದ ಅಥವಾ ಅಮೃತ ಶಿಲೆಯಲ್ಲಿ ಮೂರ್ತಿ ಮಾಡೋದು ದಕ್ಷಿಣ ಭಾರತದಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ನಮಗೆ ಆ ಮೂರ್ತಿಯ ಬಗ್ಗೆ ಒಂದು ರೀತಿ ಅದು ದೇವರು ಅಥವಾ ದೇವರ ಭಾವನೆ ಉದ್ದೀಪನ ಆಗೋದು ಕಡಿಮೆ. ಯಾಕಂತಂದರೆ ಅದು ಅಮೃತ ಶಿಲೆಯಲ್ಲಿ ಕೆತ್ತಲಾಗಿರುವಂಥ ಮೂರ್ತಿ. ಅದು ನಮಗೆ ದಕ್ಷಿಣ ಭಾರತದವರಿಗೆ ಅಮೃತ ಶಿಲೆಯ ಪರಿಚಯ ಇಲ್ಲ, ಅಥವಾ ಅಮೃತ ಶಿಲೆಯಲ್ಲಿ ಕೆತ್ತಲಾಗಿರುವಂಥ ದೇವರ ಮೂರ್ತಿಗಳನ್ನು ನಾವು ಭಾಳ ವಿರಳವಾಗಿ ಕಂಡಿದ್ದೀವಿ. ಅಂದರೆ ಇಲ್ಲಿ ಬದುಕು ಕಟ್ಕೊಂಡಿರುವಂಥ ನಿಮಗೆ ಉತ್ತರ ಭಾರತೀಯರ ದೇವಸ್ಥಾನದಲ್ಲಿ ಈ ರೀತಿಯ ಮೂರ್ತಿಗಳು ಇರ್ತವೆ, ಆದರೆ ನಮ್ಮ ದಕ್ಷಿಣದಲ್ಲಿ ಈ ರೀತಿಯ ಮೂರ್ತಿಗಳು ಇರೋದಿಲ್ಲ. ಅದು ನೋಡ್ತಾ ಇದ್ದೀರಿ, ರಾಜಸ್ಥಾನದ ಶಿಲ್ಪಿ ಕೆತ್ತಿರುವಂಥ ರಾಮಲಲ್ಲನ ವಿಗ್ರಹ. ಇದು ನೋಡ್ತಾ ಇರೋದು ನೀವು ಗಣೇಶ್ ಭಟ್ರು ಅವರನ್ನು ನೋಡ್ತಾ ಇದ್ದೀರಿ. ಅವರ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಗಣೇಶ್ ಭಟ್ ಇಡಗುಂಜಿಯವರು, ಉತ್ತರ ಕನ್ನಡ ಜಿಲ್ಲೆಯದ್ದು, ಅವರು ಕೆತ್ತಿರುವಂಥ ಮೂರ್ತಿ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದು ಒಂದು ಸ್ವಲ್ಪ ಹೋಲಿಕೆ ಅರುಣ್ ಯೋಗಿರಾಜ್ ಅವರ ಮೂರ್ತಿಯ ಜೊತೆಗೆ ಹೋಲಿಕೆ ಆಗುತ್ತೆ. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಆದರೆ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಏನಿದೆ, ಅದು 15 ಮಂದಿ ಟ್ರಸ್ಟ್ ಸದಸ್ಯರ ಪೈಕಿ 11 ಜನ ಅದನ್ನು ಸೆಲೆಕ್ಟ್ ಮಾಡಿದರು. ಆ ಕಾರಣಕ್ಕಾಗಿ ಅದು ಗರ್ಭಗುಡಿ ಸೇರಿ ದೇವರಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.